ಗೈಸ್ ನಾವು ಮೈಸೂರಿಗೆ ಬಂದಿದ ತಕ್ಷಣ ಮಳೆ ಬಂದ್ಬಿಡ್ತು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ನಂದಿತಾ ನಾಗರಾಜ್. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಗೈಸ್ ಇವತ್ತು ನಾವು ಬ್ಯಾಂಗ್ಳೂರಲ್ಲಿರೋ ಇಸ್ಕಾನ್ಗೆ ಹೋಗ್ತಿದೀವಿ. ಈಗ ಮೈಸೂರು ರೈಲ್ವೆ ಸ್ಟೇಷನ್ ಬಂದಿದೀವಿ. ಟಿಕೆಟ್ ತಗೊಂಡು ಆಮೇಲೆ ಟ್ರೈನಲ್ಲಿ ಸಿಗ್ತೀವಿ. ಲಿಫ್ಟ್ ಅಲ್ಲಿ ಹೋಗಕ್ಕೆ ವೇಟ್ ಮಾಡ್ತಿದೀವಿ. ಲಿಫ್ಟ್ ಓಪನ್ ಆಗ್ತಿಲ್ಲ, ಎಲ್ಲ ಫುಲ್ ಜಾಸ್ತಿ ಕ್ರೌಡ್ ಇದೆ. 5 minutes later ನಾವು ನಮ್ಮ ಪ್ಲಾಟ್ಫಾರ್ಮ್ ಬಂದಿದೀವಿ. ಇನ್ನ ಟ್ರೈನ್ ಬಂದಿಲ್ಲ, 8:30 ಗಂಟೆ ಬರೋದು. ವೇಟ್ ಮಾಡ್ತಿದೀವಿ ಅವಾಗಿಂದ. ನೋಡಿಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನನಗಿದ್ರ ಒಂಥರ ಸಂತೋಷ. 2 hours later ಫೈನಲಿ ಬ್ಯಾಂಗ್ಳೂರಿಗೆ ಬಂದಿದ್ವಿ. ಟ್ರೈನ್ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನಾವು ನಿದ್ದೆ ಮಾಡ್ತಿದ್ವಿ. ಸೊ ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಸಿಗೋಣ ಬನ್ನಿ. ನಾವು ಇಸ್ಕಾನ್ ಬಂದಿದ್ದೀವಿ. ಇವತ್ತು ಸಂಡೇ ಆಗಿದ್ರಿಂದ ತುಂಬಾನೇ ರಶ್ ಇತ್ತು. ನೀವೇನಾದ್ರೂ ಬರ್ಬೇಕಂದ್ರೆ ವೀಕೆಂಡ್ ಅಲ್ಲಂತೂ ಬರ್ಲೇಬೇಡಿ, ತುಂಬಾ ಕ್ರೌಡ್ ಇರುತ್ತೆ. ನಾವು ಬಂದಿವಾಗ 1/2 hour ಆಯ್ತು. ಇವಾಗ ನಾವು ಒಳಗಡೆ ಹೋಗ್ತಿದೀವಿ. ಅಲ್ಲಿ ವಿಡಿಯೋ ಮಾಡ್ಬೋದಾ ಇಲ್ವಂತ ಗೊತ್ತಿಲ್ಲ, ಒಳಗಡೆ ಹೋಗ್ಬಿಟ್ಟು ನೋಡೋಣ. ನಮ್ಮ ಭಾರತದ 9ನೇ ರಾಷ್ಟ್ರಪತಿಯಾದ ಶಂಕರ್ ದಯಾಳ್ ಶರ್ಮಾ ಅವರು 1997ರಲ್ಲಿ ಬ್ಯಾಂಗ್ಳೂರ್ ಇಸ್ಕಾನ್ ಟೆಂಪಲ್ ನ ಇನಾಗ್ರೇಟ್ ಮಾಡ್ತಾರೆ. ಇದು ಪ್ರಪಂಚದ ಅತಿ ದೊಡ್ಡ ಕೃಷ್ಣನ್ ಟೆಂಪಲ್. ಅದು ಕೂಡ ನಮ್ಮ ಬ್ಯಾಂಗ್ಳೂರಲ್ಲೇ ಇದೆ. ಇಲ್ಲಿಗೆ ನಮ್ಮ ಕರ್ನಾಟಕದ ಜನ ಅಲ್ಲದೆ ಬೇರೆ ಬೇರೆ ನಮ್ಮ ದೇಶದ ಮೂಲೆ ಮೂಲೆಯಿಂದನೂ ಜನಗಳು ಕೃಷ್ಣನ್ ದರ್ಶನ ಮಾಡಕ್ ಬರ್ತಾರೆ. ಇವಾಗ ನಾವು ಟೆಂಪಲ್ ಒಳಗಡೆ ಬಂದಿದೀವಿ. ನೀವು ನೋಡ್ತಿರ್ಬೋದು, ಅದು 17 meters ಇದೆ. ಅದ್ರ ಧ್ವಜಸ್ತಂಭ ಚಿನ್ನ ಲೇಪಿತ ಧ್ವಜಸ್ತಂಭ ಅದು. A few inches later ಕೊನೆಗೂ ದೇವಸ್ಥಾನದೊಳಗಡೆ ಬಂದ್ವಿ. ತುಂಬಾನೇ ರಶ್ ಇತ್ತು. ಮತ್ತೆ ಇಲ್ಲಿ ವಿಡಿಯೋ ಫೋಟೋಗ್ರಫಿ ಅಲೋ ಇರ್ಲಿಲ್ಲ. ಆದ್ರೂ ನಾವು ಬಂದಿದ್ ವೇಸ್ಟ್ ಆಗ್ಬಾರ್ದು ಅಂತ ಒಂದ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಆಚೆ ಬಂದ್ವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೈಸೂರಿಗೆ ಬಂದೇ ಬಿಟ್ವಿ. ತುಂಬಾನೇ ಚೆನ್ನಾಗಿತ್ತು ಇಸ್ಕಾನ್ ಟೆಂಪಲ್. ಮತ್ತೆ ವೀಕೆಂಡ್ ಅಲ್ಲಿ ಯಾರು ಹೋಗ್ಬೇಡಿ, ತುಂಬಾನೇ ರಶ್ ಇರುತ್ತೆ. ಮತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ಇನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.